ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯಾಚರಣೆ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ಅನೇಕ ಪ್ರಾಚೀನ ವಸ್ತುಗಳು ಪತ್ತೆ ಆಗ್ತಾ ಇದೆ. ಬಹಳ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಇದನ್ನ ನೋಡೋದಕ್ಕೆ ಅಂತೇಳಿ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಅದರಲ್ಲೂ ವಿಶೇಷತೆ ಏನು ಅಂತಂದ್ರೆ ವಿದೇಶಿಗರು ಇಲ್ಲಿಗೆ ಆಗಮಿಸ್ತಾ ಇರೋದೇ ವಿಶೇಷ. ಈ ರಿಪೋರ್ಟ್ ನೋಡ್ಕೋಬೇಕು. ಉತ್ಖನನ ಚುರುಕು, ಲೋಹದ ವಸ್ತು ಪತ್ತೆ. ಪ್ರವಾಸಿ ತಾಣವಾದ ಗ್ರಾಮ, ವಿದೇಶಿಗರ ದಂಡು. ಐತಿಹಾಸಿಕ ಲಕ್ಕುಂಡಿ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ. ಹುದುಗಿದ್ದ ಚಿನ್ನದ ಖಜಾನೆಯನ್ನ ತೆಗೆಯಲಾಗ್ತಿದೆ. ಒಂದೊಂದು ವಸ್ತು ಒಂದೊಂದು ಇತಿಹಾಸವನ್ನ ಸಾರಿ ಸಾರಿ ಹೇಳ್ತಿದೆ. ನಿಧಿ, ಶಿವಲಿಂಗ, ನಾಗನ ಶಿಲೆ, ನಾಣ್ಯ, ಪ್ರಾಚೀನ ಕಾಲದ ವಸ್ತುಗಳು ಹೆಕ್ಕಿ ಹೆಕ್ಕಿ ತೆಗೆಯಲಾಗ್ತಿದೆ. ನಾವಿಲ್ಲಿ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರಬಹುದು. 10x10 ನಲ್ಲಿ ಉತ್ಖನನ ಕಾರ್ಯ ಇವಾಗ ಭರದಿಂದ ಸಾಗ್ತಾ ಇದೆ. ಇಲ್ಲಿ A1 B1 ಅಂತ ಹೇಳಿ ಮಾಡ್ತಾ ಇದ್ದಾರೆ. ಆದ್ರೆ ಇವಾಗ ಇಲ್ಲಿ ನಾವು ನೋಡ್ತಾ ಇರಬಹುದು ಈ ಒಂದು A1 ಏನಿದೆ ಈ ಬ್ಲಾಕ್ ನಲ್ಲಿ ಸಾಕಷ್ಟು ವಜ್ರಬಂಡಿ ಕಲ್ಲುಗಳಂತಾರೆ. ಇವು ಹಿಂದೆ ಸಾಮ್ರಾಣಿ ಕಲ್ಲುಗಳಂತ ಹೇಳ್ತಾ ಇದ್ರು. ಪೈಲ್ವಾನರು ಕೂಡ ಇಂಥ ಕಲ್ಲುಗಳನ್ನು ಕಸರತ್ತು ಮಾಡಲು ಕೂಡ ಉಪಯೋಗ ಮಾಡ್ತಾ ಇದ್ರು. ಇಂಥ ವಜ್ರಬಂಡಿ ಕಲ್ಲುಗಳ ಸಮೂಹ ಕೂಡ ಇಲ್ಲಿ ಪತ್ತೆಯಾಗಿದ್ದು ಸಾಕಷ್ಟು ಚರ್ಚೆಗೆ ಮತ್ತು ಕುತೂಹಲಕ್ಕೆ ಕೂಡ ಕಾರಣವಾಗ್ತಾ ಇದೆ. 8ನೇ ದಿನದ ಉತ್ಖನನ ಕಾರ್ಯ ಚುರುಕಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಸಿದ್ದರಬಾವಿವರೆಗೆ ದೊಡ್ಡ ದೊಡ್ಡ ಕಲ್ಲುಗಳಿಂದ ನಿರ್ಮಿತವಾದ ಕಾಲುವೆ ಮಾದರಿಯ ರಸ್ತೆ ಇದೆಯಂತೆ. ಇನ್ನು ಮೂಳೆ, ಬಿಲ್ಲೆ ಲೋಹದ ವಸ್ತು ಪತ್ತೆಯಾಗಿದೆ. ಉತ್ಖನನ ಜಾಗಕ್ಕೆ ಸಾಕಷ್ಟು ಜನರು ಬಂದು ವೀಕ್ಷಣೆ ಮಾಡ್ತಿದ್ದಾರೆ. ಉತ್ಖನನ ಮಾಡಿದಾಗ ಅದು ಅರ್ಧಕ್ಕೆ ತೆಗೆದ್ರಿ, ಮುಂದೆ ಬುಡಕ್ ಪಾಟ್ನಿಂಗ್ ಎತ್ತಿದ್ದು ಅಷ್ಟಕ್ಕೆ ಬಿಟ್ರಿ ಅವರು. ಮುಂದೆ ಉತ್ಖನನ ಮಾಡಿದ್ರೆ ಅದನ್ನ ಕೆಲಸ ಆಗಲಿಲ್ಲ, ಹೊಳ್ಳಿ ಮುಚ್ಚಿಬಿಟ್ರು ಜೆಸಿಬಿಲಿ ಮುಚ್ಚಿದಾಗ ಅವನ್ನ ಕಲ್ಲು ಹೋಗಿರ್ಬೇಕಂತ ನಮಗ ಅನಿಸಿಕೆ. ಗುಂಡೆ ಎತ್ತವಲ್ರಿ, ಇನ್ನೊಂದು 4 ಫೂಟ್ ತಳಪಾಯ ಹತ್ತಂತ ನನ್ನ ಲೆಕ್ಕ ಈಗ ನೋಡಿದಾಗ. ಈಗ ನೋಡಿದ್ರ ನೈಜ ಲಕ್ಕೊಂಡು ತೆಳಗ ಪಾಟ್ನಿಗೆ ಎತ್ತ ನಿಮ್ಗೆ ಲೆಕ್ಕ ಹರಿದಿದ್ರಿ. ಈ ಸೈಂಟಿಸ್ಟ್ಗಳು ಎತ್ತಾಗ ಏನೈತೆ ಅನ್ನೋದು ಅವ್ರಿಗೆ ಐಡಿಯಾ ಬರ್ತೈತೆ ಅಂತ ನನ್ನ ವಿಚಾರ. ಇನ್ನೊಂದು ಕಡೆ ಲಕ್ಕುಂಡಿಯಲ್ಲಿ ಜನವರಿ 10ರಂದು ಪತ್ತೆಯಾದ ಚಿನ್ನದ ನಿಧಿ ದೇಶ ವಿದೇಶದ ಗಮನ ಸೆಳೆದಿದೆ. ನಿಧಿ ಸಿಕ್ಕ ಜಾಗಕ್ಕೆ ಫ್ರಾನ್ಸ್ನಿಂದ ಆಗಮಿಸಿದ ಪ್ರವಾಸಿಗರ ತಂಡ ಭೇಟಿ ನೀಡಿ ವೀಕ್ಷಣೆ ಮಾಡಿದೆ. 470 ಗ್ರಾಂ ಚಿನ್ನವನ್ನ ಸರ್ಕಾರಕ್ಕೆ ಒಪ್ಪಿಸಿದ ಪ್ರಜ್ವಲ್ ರೀತಿಯ ಪ್ರಾಮಾಣಿಕತೆಯನ್ನ ವಿದೇಶಿ ಪ್ರವಾಸಿಗರು ಶ್ಲಾಘಿಸಿದ್ದಾರೆ. And we are on the way to Ublé, and we stopped just here to see the temple, and we discovered this story today. Gold Yes, it's a surprise for everyone. 23 ವರ್ಷದ ಹಿಂದೆ ಉತ್ಖನನ, ಇನ್ನೂ ಸಿಕ್ಕಿಲ್ಲ ಪರಿಹಾರ. ಲಕ್ಕುಂಡಿ ಗ್ರಾಮದಲ್ಲಿ 2003ರಲ್ಲಿ ಅಲ್ಲಮಪ್ರಭು ಮಠದ ಸಮೀಪ ಪುರಾತತ್ವ ಇಲಾಖೆ ಉತ್ಖನನ ಕಾರ್ಯ ಕೈಗೊಂಡಿತ್ತು. ಈ ಉತ್ಖನನಕ್ಕಾಗಿ ರೈತ ಶರಣಪ್ಪ ಕಮತರ ಕುಟುಂಬಸ್ಥರು 3 ಎಕರೆ 33 ಗುಂಟೆ ಜಾಗವನ್ನ ನೀಡಿದ್ರು. ಪುರಾತನ ಅವಶೇಷಗಳು ಪತ್ತೆಯಾದವು. ಪರಿಹಾರ ನೀಡುತ್ತೇವೆ ಎಂದು ಭರವಸೆ ನೀಡಿದವರು ಇನ್ನೂ ಕೊಟ್ಟಿಲ್ಲ ಎಂದು ಕಣ್ಣೀರು ಹಾಕ್ತಿದ್ದಾರೆ. ಅವ್ರಿಗೆ ಬೇಜಾರು ಅನಿಸ್ತು ಏನೋ. ಒಟ್ಟು 1 ವರ್ಷದ ನನಗೆ ಬೆಳೆ ಹಾನಿ ಕೊಟ್ರು. ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ರೀತಿ ಹೊಳ್ಳಿ 1 ರೂಪಾಯಿನೂ ಕೊಟ್ಟಿಲ್ಲ. ಇಲ್ಲಪ್ಪ ನಮಗೆ ನಿಮ್ ಭೂಮಿ ಬಿಟ್ಟು ಬಿಡ್ರಿ, ಅದ್ರ ಯಾಕಂದ್ರೆ ದೇವಸ್ಥಾನ ಕಟ್ಟಡ ಸಿಕ್ಕತಿ, ನಾವು ಅದನ್ನ ವಶಕ್ಕೆ ತಗೊಂತೀವಿ, ನಾವು ಅದನ್ನ ಅಭಿವೃದ್ಧಿ ಮಾಡ್ಕೊಂತೀವಿ ಅನ್ನುವಂತ ವಿಷಯನೂ ಅವ್ರ ಬಾಯಾಗ ಬರಕತ್ತಿಲ್ಲ. ಹೊಳ್ಳಿ ಅದನ್ನ ಅವ್ರಿಗೆ ಸಂತಟ್ ಮಾಡಿ ಕೊಡ್ಬೇಕು ಅನ್ನುವಂತ ವಿಚಾರನೂ ಇಲ್ಲ ಅವ್ರಂತ. ಕೂಲಿ ಕಾರ್ಮಿಕರಿಗೆ ಕಿಟ್ ವಿತರಣೆಗೆ ಆಗ್ರಹ. ರಿಪಬ್ಲಿಕ್ ಕನ್ನಡ ಕೂಲಿ ಕಾರ್ಮಿಕರಿಗೆ ಕಿಟ್ ನೀಡಿಲ್ಲ ಎಂದು ವರದಿ ಮಾಡಿತ್ತು. ನಮ್ಮ ವರದಿ ಬೆನ್ನಲ್ಲೇ ನೆರವು ಕಟ್ಟಡ ಕಾರ್ಮಿಕರ ರಾಜ್ಯಾಧ್ಯಕ್ಷ ಅಶ್ವಥ್ ಮರೇಗೌಡರು ಪರಿಶೀಲನೆ ನಡೆಸಿ ಕಾರ್ಮಿಕರಿಗೆ ಪೆಂಡಾಲ್ ವ್ಯವಸ್ಥೆ ಹಾಗೂ ಸುರಕ್ಷತಾ ಕಿಟ್ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಕನಿಷ್ಠ ವೇತನ ನೀಡಲು ಒತ್ತಾಯಿಸಿ ಲಕ್ಕುಂಡಿ ಉತ್ಖನನ ಸ್ಥಳದಲ್ಲಿ ಕಾರ್ಮಿಕರು ಧರಣಿ ನಡೆಸಿದ್ರು. ಈ ವೇಳೆ ಹೈಡ್ರಾಮಾ ನಡೆದಿದೆ. ನೆರವು ಕಟ್ಟಡ ಅಸಂಘಟಿತ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ ಅಶ್ವಥ್ ಮರೇಗೌಡರು ನೇತೃತ್ವದಲ್ಲಿ ಹೋರಾಟ ಮಾಡಿದ್ದಕ್ಕೆ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಉತ್ಖನನ ಸ್ಥಳದಿಂದ ಮರೇಗೌಡರು ಸೇರಿದಂತೆ ಹಲವರನ್ನ ಗ್ರಾಮಸ್ಥರು ಹೊರಗೆ ಹಾಕಿದ್ದಾರೆ. ಹೀಗಾಗಿ ಉತ್ಖನನ ಸ್ಥಳ ಸಂಪೂರ್ಣ ರಣರಂಗವಾಗಿತ್ತು.
ಇನ್ನು ಕೆಳಗೆ ಹೋದ ಹಾಗೆ ಲಕ್ಕುಂಡಿಯ ನಿಜವಾದ ಇತಿಹಾಸ ಸಿಗುತ್ತೆ ಎಂದು ಕುತೂಹಲ ಕೆರಳಿಸಿದೆ. ಒಂದೆಡೆ ಲಕ್ಕುಂಡಿಯ ಇತಿಹಾಸ ವಿಶ್ವಮಟ್ಟದಲ್ಲಿ ಮೆಚ್ಚುಗೆ ಪಡೆಯುತ್ತಿದೆ. ಮತ್ತೊಂದು ಕಡೆ ಇತಿಹಾಸಕ್ಕಾಗಿ ಜಮೀನು ಕೊಟ್ಟ ರೈತ 23 ವರ್ಷವಾದರೂ ನ್ಯಾಯಕ್ಕಾಗಿ ಕಾಯ್ತಿದ್ದಾನೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯಾಚರಣೆ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ಅನೇಕ ಪ್ರಾಚೀನ ವಸ್ತುಗಳು ಪತ್ತೆ ಆಗ್ತಾ ಇದೆ. ಬಹಳ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಇದನ್ನ ನೋಡೋದಕ್ಕೆ ಅಂತೇಳಿ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಅದರಲ್ಲೂ ವಿಶೇಷತೆ ಏನು ಅಂತಂದ್ರೆ ವಿದೇಶಿಗರು ಇಲ್ಲಿಗೆ ಆಗಮಿಸ್ತಾ ಇರೋದೇ ವಿಶೇಷ. ಈ ರಿಪೋರ್ಟ್ ನೋಡ್ಕೋಬೇಕು. ಉತ್ಖನನ ಚುರುಕು, ಲೋಹದ ವಸ್ತು ಪತ್ತೆ. ಪ್ರವಾಸಿ ತಾಣವಾದ ಗ್ರಾಮ, ವಿದೇಶಿಗರ ದಂಡು. ಐತಿಹಾಸಿಕ ಲಕ್ಕುಂಡಿ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ. ಹುದುಗಿದ್ದ ಚಿನ್ನದ ಖಜಾನೆಯನ್ನ ತೆಗೆಯಲಾಗ್ತಿದೆ. ಒಂದೊಂದು ವಸ್ತು ಒಂದೊಂದು ಇತಿಹಾಸವನ್ನ ಸಾರಿ ಸಾರಿ ಹೇಳ್ತಿದೆ. ನಿಧಿ, ಶಿವಲಿಂಗ, ನಾಗನ ಶಿಲೆ, ನಾಣ್ಯ, ಪ್ರಾಚೀನ ಕಾಲದ ವಸ್ತುಗಳು ಹೆಕ್ಕಿ ಹೆಕ್ಕಿ ತೆಗೆಯಲಾಗ್ತಿದೆ. ನಾವಿಲ್ಲಿ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರಬಹುದು. 10x10 ನಲ್ಲಿ ಉತ್ಖನನ ಕಾರ್ಯ ಇವಾಗ ಭರದಿಂದ ಸಾಗ್ತಾ ಇದೆ. ಇಲ್ಲಿ A1, B1 ಅಂತ ಹೇಳಿ ಮಾಡ್ತಾ ಇದ್ದಾರೆ. ಆದ್ರೆ ಇವಾಗ ಇಲ್ಲಿ ನಾವು ನೋಡ್ತಾ ಇರಬಹುದು, ಈ ಒಂದು A1 ಏನಿದೆ ಈ ಬ್ಲಾಕ್ ನಲ್ಲಿ ಸಾಕಷ್ಟು ವಜ್ರ ಬಂಡಿ ಕಲ್ಲುಗಳಂತಾರೆ. ಇವು ಹಿಂದೆ ಸಾಮ್ರಾಣಿ ಕಲ್ಲುಗಳಂತ ಹೇಳ್ತಾ ಇದ್ರು. ಪೈಲ್ವಾನರು ಕೂಡ ಇಂಥ ಕಲ್ಲುಗಳನ್ನು ಕಸರತ್ತು ಮಾಡಲು ಕೂಡ ಉಪಯೋಗ ಮಾಡ್ತಾ ಇದ್ರು. ಇಂಥ ವಜ್ರ ಬಂಡಿ ಕಲ್ಲುಗಳ ಸಮೂಹ ಕೂಡ ಇಲ್ಲಿ ಪತ್ತೆಯಾಗಿದ್ದು ಸಾಕಷ್ಟು ಚರ್ಚೆಗೆ ಮತ್ತು ಕುತೂಹಲಕ್ಕೆ ಕೂಡ ಕಾರಣವಾಗ್ತಾ ಇದೆ. 8ನೇ ದಿನದ ಉತ್ಖನನ ಕಾರ್ಯ ಚುರುಕಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಸಿದ್ದರ ಬಾವಿವರೆಗೆ ದೊಡ್ಡ ದೊಡ್ಡ ಕಲ್ಲುಗಳಿಂದ ನಿರ್ಮಿತವಾದ ಕಾಲುವೆ ಮಾದರಿಯ ರಸ್ತೆ ಇದೆಯಂತೆ. ಇನ್ನು ಮೂಳೆ, ಬಿಲ್ಲೆ ಲೋಹದ ವಸ್ತು ಪತ್ತೆಯಾಗಿದೆ. ಉತ್ಖನನ ಜಾಗಕ್ಕೆ ಸಾಕಷ್ಟು ಜನರು ಬಂದು ವೀಕ್ಷಣೆ ಮಾಡ್ತಿದ್ದಾರೆ. ಉತ್ಖನನ ಮಾಡಿದಾಗ ಅದು ಅರ್ಧಕ್ಕೆ ತೆಗೆದ್ರಿ, ಮುಂದೆ ಬುಡಕ್ ಪಾಟ್ನಿಗೆ ಎತ್ತಿದ್ದು ಅಷ್ಟಕ್ಕೆ ಬಿಟ್ರಿ ಅವರು. ಮುಂದೆ ಉತ್ಖನನ ಮಾಡಿದ್ರೆ ಅದನ್ನ ಕೆಲಸ ಆಗಲಿಲ್ಲ, ಹೊಳ್ಳಿ ಮುಚ್ಚಿಬಿಟ್ರು ಜೆಸಿಬಿಲ್ಲಿ ಮುಚ್ಚಿದಾಗ ಅವನ್ನ ಕಲ್ಲು ಹೋಗಿರ್ಬೇಕಂತ ನಮ್ಗೆ ಅನಿಸಿಕೆ. ಗುಂಡೆ ಎತ್ತವಲ್ರಿ, ಇನ್ನೊಂದು 4 ಫುಟ್ ತಳಪಾಯ ಹತ್ತಂತ ನನ್ನ ಲೆಕ್ಕ ಈಗ ನೋಡಿದಾಗ. ಈಗ ನೋಡಿದ್ರೆ ನೈಜ ಲಕ್ಕೊಂಡಿ ತಳಗ ಪಾಟ್ನಿಗೆ ಹೆಚ್ಚ ನಿಮ್ಗೆ ಲೆಕ್ಕ ಹರಿದಿದ್ರಿ. ಈ ಸೈಂಟಿಸ್ಟ್ಗಳು ಎತ್ತಾಗ ಏನೈತಿ ಅನ್ನೋದು ಅವ್ರಿಗೆ ಐಡಿಯಾ ಬರ್ತೈತೆ ಅಂತ ನನ್ನ ವಿಚಾರ. ಇನ್ನೊಂದು ಕಡೆ ಲಕ್ಕುಂಡಿಯಲ್ಲಿ ಜನವರಿ 10ರಂದು ಪತ್ತೆಯಾದ ಚಿನ್ನದ ನಿಧಿ ದೇಶ ವಿದೇಶದ ಗಮನ ಸೆಳೆದಿದೆ. ನಿಧಿ ಸಿಕ್ಕ ಜಾಗಕ್ಕೆ ಫ್ರಾನ್ಸ್ನಿಂದ ಆಗಮಿಸಿದ ಪ್ರವಾಸಿಗರ ತಂಡ ಭೇಟಿ ನೀಡಿ ವೀಕ್ಷಣೆ ಮಾಡಿದೆ. 470 ಗ್ರಾಂ ಚಿನ್ನವನ್ನ ಸರ್ಕಾರಕ್ಕೆ ಒಪ್ಪಿಸಿದ ಪ್ರಜ್ವಲ್ ರೀತಿಯ ಪ್ರಾಮಾಣಿಕತೆಯನ್ನ ವಿದೇಶಿ ಪ್ರವಾಸಿಗರು ಶ್ಲಾಘಿಸಿದ್ದಾರೆ. We are coming from France and we are on the way to Ublé and we stopped just here to see the temple and we discovered this story today. Gold patte. Yes, it's a surprise for everyone. 23 ವರ್ಷದ ಹಿಂದೆ ಉತ್ಖನನ, ಇನ್ನೂ ಸಿಕ್ಕಿಲ್ಲ ಪರಿಹಾರ. ಲಕ್ಕುಂಡಿ ಗ್ರಾಮದಲ್ಲಿ 2003ರಲ್ಲಿ ಅಲ್ಲಮಪ್ರಭು ಮಠದ ಸಮೀಪ ಪುರಾತತ್ವ ಇಲಾಖೆ ಉತ್ಖನನ ಕಾರ್ಯ ಕೈಗೊಂಡಿತ್ತು. ಈ ಉತ್ಖನನಕ್ಕಾಗಿ ರೈತ ಶರಣಪ್ಪ ಕಮತರ ಕುಟುಂಬಸ್ಥರು 3 ಎಕರೆ 33 ಗುಂಟೆ ಜಾಗವನ್ನ ನೀಡಿದ್ರು. ಪುರಾತನ ಅವಶೇಷಗಳು ಪತ್ತೆಯಾದವು. ಪರಿಹಾರ ನೀಡುತ್ತೇವೆ ಎಂದು ಭರವಸೆ ನೀಡಿದವರು ಇನ್ನೂ ಕೊಟ್ಟಿಲ್ಲ ಎಂದು ಕಣ್ಣೀರು ಹಾಕ್ತಿದ್ದಾರೆ. ಅವ್ರಿಗೆ ಬೇಜಾರು ಅನಿಸ್ತು ಏನೋ, ಒಟ್ಟು ಅದು 1 ವರ್ಷದ ನನಗೆ ಬೆಳೆ ಹನಿ ಕೊಟ್ರು. ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ರೀತಿ ಹೊಳ್ಳಿ 1 ರೂಪಾಯಿನೂ ಕೊಟ್ಟಿಲ್ಲ. ಇಲ್ಲಪ್ಪ ನಮಗೆ ನಿಮ್ ಭೂಮಿ ಬಿಟ್ಟು ಬಿಡ್ರಿ, ಅದ್ರ ಯಾಕಂದ್ರೆ ದೇವಸ್ಥಾನ ಕಟ್ಟಡ ಸಿಕ್ಕತಿ, ನಾವು ಅದನ್ನ ವಶಕ್ಕೆ ತಗೊಂತೀವಿ, ನಾವು ಅದನ್ನ ಅಭಿವೃದ್ಧಿ ಮಾಡ್ಕೊಂತೀವಿ ಅನ್ನುವಂತ ವಿಷಯನೂ ಅವ್ರ ಬಾಯಾಗ ಬರಕತ್ತಿಲ್ಲ. ಹೊಳ್ಳಿ ಅದನ್ನ ಅವ್ರಿಗೆ ಸಂತಟ ಮಾಡಿ ಕೊಡ್ಬೇಕು ಅನ್ನುವಂತ ವಿಚಾರನೂ ಇಲ್ಲ ಅವ್ರಂತಕ. ಕೂಲಿ ಕಾರ್ಮಿಕರಿಗೆ ಕಿಟ್ ವಿತರಣೆಗೆ ಆಗ್ರಹ. ರಿಪಬ್ಲಿಕ್ ಕನ್ನಡ ಕೂಲಿ ಕಾರ್ಮಿಕರಿಗೆ ಕಿಟ್ ನೀಡಿಲ್ಲ ಎಂದು ವರದಿ ಮಾಡಿತ್ತು. ನಮ್ಮ ವರದಿ ಬೆನ್ನಲ್ಲೇ ನೆರವು ಕಟ್ಟಡ ಕಾರ್ಮಿಕರ ರಾಜ್ಯಾಧ್ಯಕ್ಷ ಅಶ್ವಥ್ ಮರೇಗೌಡರು ಪರಿಶೀಲನೆ ನಡೆಸಿ ಕಾರ್ಮಿಕರಿಗೆ ಪೆಂಡಾಲ್ ವ್ಯವಸ್ಥೆ ಹಾಗೂ ಸುರಕ್ಷತಾ ಕಿಟ್ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಕನಿಷ್ಠ ವೇತನ ನೀಡಲು ಒತ್ತಾಯಿಸಿ ಲಕ್ಕುಂಡಿ ಉತ್ಖನನ ಸ್ಥಳದಲ್ಲಿ ಕಾರ್ಮಿಕರು ಧರಣಿ ನಡೆಸಿದ್ರು. ಈ ವೇಳೆ ಹೈಡ್ರಾಮಾ ನಡೆದಿದೆ.
ನೆರವು ಕಟ್ಟಡ ಅಸಂಘಟಿತ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ ಅಶ್ವಥ್ ಮರೇಗೌಡರು ನೇತೃತ್ವದಲ್ಲಿ ಹೋರಾಟ ಮಾಡಿದ್ದಕ್ಕೆ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಉತ್ಖನನ ಸ್ಥಳದಿಂದ ಮರೇಗೌಡರು ಸೇರಿದಂತೆ ಹಲವರನ್ನ ಗ್ರಾಮಸ್ಥರು ಹೊರಗೆ ಹಾಕಿದ್ದಾರೆ. ಹೀಗಾಗಿ ಉತ್ಖನನ ಸ್ಥಳ ಸಂಪೂರ್ಣ ರಣರಂಗವಾಗಿತ್ತು. ಇನ್ನು ಕೆಳಗೆ ಹೋದ ಹಾಗೆ ಲಕ್ಕುಂಡಿಯ ನಿಜವಾದ ಇತಿಹಾಸ ಸಿಗುತ್ತೆ ಎಂದು ಕುತೂಹಲ ಕೆರಳಿಸಿದೆ. ಒಂದೆಡೆ ಲಕ್ಕುಂಡಿಯ ಇತಿಹಾಸ ವಿಶ್ವಮಟ್ಟದಲ್ಲಿ ಮೆಚ್ಚುಗೆ ಪಡೆಯುತ್ತಿದೆ. ಮತ್ತೊಂದು ಕಡೆ ಇತಿಹಾಸಕ್ಕಾಗಿ ಜಮೀನು ಕೊಟ್ಟ ರೈತ 23 ವರ್ಷವಾದರೂ ನ್ಯಾಯಕ್ಕಾಗಿ ಕಾಯ್ತಿದ್ದಾನೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.